ನನ್ನ ಮಾತು ಕೇಳು ದೇವಿ, ನನ್ನ ಮಾತು ಕೇಳು. ಇಷ್ಟೊಂದು ಕೋಪ ಮಾಡ್ಕೋಬೇಡ ನನ್ನ ಮೇಲೆ. ನಂದೇನು ತಪ್ಪಿಲ್ಲ, ದಯಮಾಡಿ ನನ್ನ ಮಾತು ಕೇಳು. ಈಗ ಯಾರು ನೀವು? ಹಾಂ, ನಿಮ್ಮ ಮಾತನ್ನ ನಾನು ಯಾಕೆ ಕೇಳಬೇಕು? ಇವಾಗ ಹೋದ್ರೆ ಸರಿಗೆ ನನ್ನ ಮಗು ಕೇಳಿರೆ ಏನಿಲ್ಲ ಗ್ರಾಚಾರ ಬಿಡ್ಸಾಕ್ತಾನೆ. ಯಾರು ನೀವು ಅಂತ ಮದುವೆಗೂ ಬಂದು ತಲೆ ತಿಂತೀರ ಹಂಗೆ? ಯಾರು ನೀವು? ಹೋಗ್ರಿ. ನೋಡು ದೇವಿ, ನಾನು ಯಾರು ಅಂತ ಗೊತ್ತಲ್ವ ನಿಂಗೆ? ದೇವಿ, ನಮ್ಮ ಮದುವೆ ಮಾಡ್ಕೊಂಡು ಮನೆಗೆ ಬಂದಿಲ್ಲ, ಅವನ ಬಂದನೆ ನನ್ನ ತಲೆ ತಿನ್ನಕ್ಕೆ. ನೇ ಮಗ, ಇವ್ರು ಬೇರೆ ಗೊತ್ತಾ ಇಲ್ಲ, ಇನ್ನು ಅಲ್ಲೇ ಮಾತಾಡ್ಕೊಂಡು ನಿಂತವ್ರಲ್ಲಿ. ಕಾರ್ ಇಳಿದು ಬರ್ಬೇಕು ತಾನೆ. ನಮ್ಮ ಬೀಗ ತೆಗಿನಂತ ಬಂದಿದ್ದಕ್ಕೆ ಅಟ್ಕಾಸ್ಕೊಂಬಿಟ್ಟ. ಇವಳಿಗೆ ಮೊದಲು ಮರ್ಯಾದೆ ಬಿಡಿಸ್ಬೇಕು ಇವ್ರಿಬ್ರಿಗೂ. ಹೇಳ್ಬೇಡಿ ಅಂತ ಎಷ್ಟು ಹೇಳಿರುವೆ, ಹೋಗಿ ಹೇಳೋರೆ. ದೇವಿ ದೇವಿ ನಂಗೆ ಸಂಸ್ಬಿಡು ದೇವಿ. ನನ್ನ ಕಡೆ ಆಗಿರೋ ತಪ್ಪಿಂದ ನಾನು ನಿಂಗೆ ಕ್ಷಮೆ ಕೇಳೋಕ್ಕೂ ಅರ್ಹನಿಲ್ಲ ಅಂದರೂ ಕೇಳ್ತಿಲ್ವ ದೇವಿ? ಸಂಸು ದೇವಿ ನನ್ನ. ಏಯ್, ನಿಂಗೆ ಮಾನ ಮರ್ಯಾದಿಲ್ವಾ? ಒಂದ್ಸತಿ ಅರ್ಥ ಆಗ್ತಿಲ್ವ ನಿನಗೆ? ಬಾಯ ಮುಚ್ಕೊಂಡು ಹೋಯ್ತೀಯ ಹೆಂಗೆ ಹೇಳಿಗೆ? ನನ್ನ ಮಗನ ಕರೆದಿರ ಏನಿಲ್ಲಗ? ಹೆಂಗೆ ಸೆನ್ಸ್ಬೇಕು ಅಂತ ನೀನು ನಿನ್ನ ಹೆಂಡ್ರು ನಿಮ್ಮ ಹೂವ ಸೇರ್ಕೊಂಡು ನನ್ನ ಭಾಳ ಹಾಳು ಮಾಡಿರಲ್ಲ. ನಿಮ್ಮನ್ನ ಕ್ಷಮಿಸ್ಬೇಕಾ? ನಾನು ಕ್ಷಮಿಸ್ಬೇಕಾ ಹೇಳು? ಮಾನ ಮರ್ಯಾದೆ ಇದ್ದಂಗೆ ಇವಾಗ ಬಂದಿದ್ದೆಲ್ಲ ತಿರ್ಗವ. ನಿಂಗೇನು ಅನ್ಸಕ್ಕಿಲ್ವಾ? ಏಕೆ ನಿನ್ನ ಚಿಕ್ಕಂಡ್ರಿ ಇಲ್ವಾ? ಅವಳ ಜೊತೆನೇ ಇರೋಗು. ಯಾಕೆ ಬಂದಿದ್ದೀನಿ ನಮ್ಮನ್ನು ಹುಡಿಕೊಂಡು? ನೋಡು, ನನಗೂ ನಿನಗೂ ಸಂಬಂಧ ಯಾವತ್ತೂ ಮುರಿದೋಯ್ತು. ನಿನ್ನ ಪಾಲಿಗೆ ನಾನು ನನ್ನ ಮಕ್ಕಳು ಸತ್ತೋಗಿದ್ದೀವಿ. ನಾವು ಬದುಕಿಲ್ಲ ಅಂದ್ಕೊಂಡು ನಿನ್ನ ಜೀವನ ಮಾಡಿದರೆ ಸೊರೋಯ್ತು. ಇಲ್ಲ ಅಂದರೆ ನಾನು ಮಾತ್ರವೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೋಗಿ ಇಬ್ಬರೂ ಒಳಗೆ ಹಾಕ್ಸ್ಬಿಡ್ತೀನಿ. ನಾನಂತ ಎಂಥವಳು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ನಾವು ಪಾಪ ಬರ್ಸ್ಬಿಡೆ ತೊಲಗು ನಮ್ಮ ಮನೆಯಿಂದ. ನೀನು ಯಾವ ನಿಲ್ಲಿಗೆ ಬರೋಕ್ಕೆ? ನನ್ನ ಮಗಳು ಮದುವೆಗೆ ಬಂದೆ, ಎಷ್ಟು ಧೈರ್ಯ ನಿನಗೆ? ದೇವಿ, ಯಾಕೆ ಹಿಂಗೆಲ್ಲ ಮಾತಾಡ್ತೀಯ? ಯಾಕೆ ಹಿಂಗೆಲ್ಲ ಮಾತಾಡ್ತೇಳು? ನನ್ನ ಮಗಳಲ್ವಾಳು, ನನ್ನ ಮಗ ಅಲ್ವಾ ಸಿವು? ನಿನ್ನ ಕೈ ಮುಗಿತೀನಿ ದೇವಿ, ನಂಗೆ ಸಂಬಿಸ್ಬಿಡು. ನಂಗೇನು ಗೊತ್ತಿಲ್ಲ ಕಣೆ. ನನ್ನ ಪಾಪ ನೆತ್ತಿಗೆ ಇರ್ತೈತೆ. ಬಾಯಿ ಮುಚ್ಕೊಂಡು ಹೋದ್ರೆ ಸರಿಗ. ಏನು ಈ ಪಟ್ಟಿ ಮಾತಾಡ್ತಾ ಇದ್ದೀರಿ ನೀನು? ನನಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ನಮ್ಮ ಜೀವನಕ್ಕೆ ಹಿಂಗೆಲ್ಲ ಹಾಳು ಮಾಡಿರಿ ನೀನು. ನಾನು ಆವಾಗಲೇ ಎಲ್ಲರ ಪಾಲ್ಗೂ ಸತ್ತೋಗಿದ್ದೀನಿ. ಏನೋ ಬೋಜನ್ನುವ ಆಚೆ ಕೆಳಗಿನುವ ಹೆಂಗೋ ನನ್ನ ಹುಡುಕಿರಲ್ಲ ಅಂತ ಅವ್ರ ಮ್ಯಾಲಿಂದೊಂದು ವಿಶ್ವಾಸಕ್ಕೆ ಅವ್ರ ಜೊತೆಗಿದ್ದೀನಿ. ಅವ್ರ ಜೊತೆ ಮಾತಾಡ್ಕೊಂಡು ಅವರು ನಿನಗೆ ಬಂದು ಹೇಳ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಕೋಪ ಹಚ್ಬೇಡ ನೀನು ತೊಲಗಿಲಿಂದ. ನನಗೇನು ಗೊತ್ತಿಲ್ದಂಗೆ ಎಲ್ಲ ನಡೆದೋಗ್ಬಿಡ್ತು. ನನ್ನ ನಂಬಿಸಿ ಮೋಸ ಮಾಡಿ ನನ್ನ ಮದುವೆ ಆಗಿ ನನ್ನ 2 ಮಕ್ಕಳು ಅನಾಥ ಮಾಡಿಬಿಟ್ಟೆಲ್ಲೋ ನೀನು ಮೊನ್ನೆ ಮಕ್ಕಳೇ. ನಂಗೆ ಸಿಟ್ಟತ್ತಿಸ್ಬೇಡ ತೊಲಗಿಲಿಂದ. ಅಮ್ಮರೇ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಸುಮ್ಮನಿರಿ ಅಮ್ಮರೇ, ನಾವೆಲ್ಲ ಹೇಳ್ತೀವಿ ನಿಮಗೆ. ಕಳಕ ನೀನು ಅನ್ಕೊಂಡಂಗೆ ಅಲ್ಲ ಯಜಮಾನ್ರು. ನೋಡು, ನಾವು ಸುಳ್ಳು ಹೇಳ್ತಾ ಇಲ್ಲ. ಯಜಮಾನ್ರು ತುಂಬ ಒಳ್ಳೆಯವ್ರು ಕಣಕ. ನೀನು ತಪ್ಪು ತಿಳ್ಕೊಂಡಿದ್ಯಾ? ದಯಮಾಡಿ ಕಣಕ, ನೀನು ಹಿಂಗೆ ಆಡ್ಬೇಡ. ನೀನು ಎಷ್ಟು ಹೇಳ್ಬೇಡ ಅಂದ್ರೂ ಈ ಮುಂಡೆ ಮಗನ ಹೋಗಿ ಮದುವೆಗೆ ಕರೆದಿದ್ರಲ್ಲ ನೀವು. ನಾನು ನಿಮ್ಮ ಜೊತೆ ಮಾತಾಡೋಕೆ ಒಂಚೂರು ಇಷ್ಟ ಇಲ್ಲ. ಯಾಕೆ ಕರೆದ್ರಿ ಇವನನ್ನ? ನನ್ನ ಜೀವನವ ಹಾಳು ಮಾಡಿ ಮುಂಡೆ ಮಗುನೇ. ನನ್ನ ಮಗಳನ್ನೇ ಎತ್ತಲಿಲ್ಲ, ಆಡಿಸ್ಲಿಲ್ಲ. ಒಂದು ಪೆನ್ಸಿಲ್ ಕೊಡಲಿಲ್ಲ, ಒಂದು ಪೆನ್ ಕೊಡಿಸ್ಲಿಲ್ಲ, ಒಂದು ಬುಕ್ ಕೊಡಿಸ್ಲಿಲ್ಲ ಓದೋಕ್ಕೆ ಬರೆಯೋಕ್ಕೆ. ಇಂಥ ನನ್ನ ಮಗುನ ಹೋಗಿ ಮದುವೆಗೆ ಕರೆದಿದ್ದೀರಲ್ಲ ನೀವು. ನಂಗೆ ಸಿಟ್ಟತ್ತು ಬೇಡಿ. ನೀವಿಬ್ರು ನಿಮ್ಮಿಬ್ರು ನಂಬಿದೆ ತಪ್ಪಾಯ್ತು. ನಾನು ಏನು ಕರೆದ್ರಿ ಇವನನ್ನ ಮದುವೆಗೆ? ಈ ಮುಂಡೆ ಮಗನ ಇವನ ಮಕ ನೋಡೋಕ್ಕೂ ಇಷ್ಟ ಇಲ್ಲ ನನಗೆ. ಹಂಗೆಲ್ಲ ಅನ್ಬೇಡ ಕಣಕ. ನೋಡು, ಇವಾಗ ಆಗೋಗೈತೆ. ಇವಾಗ ಕೋಪ ಮಾಡ್ಕೊಂಡು ಏನೂ ಬರೋಕ್ಕಿಲ್ಲ. ನೋಡು, ನಿನ್ನ ಮುಂದಕ್ಕೆ ಸಿವು ಜೀವನ ಚೆನ್ನಾಗಿರ್ಬೇಕು, ಅದನ್ನು ಯೋಚನೆ ಮಾಡು. ನೀನು ಸುಮ್ಮನೆ ಹಿಂಗೆಲ್ಲ ಆಡಬೇಡ ನೀನು. ನಮಗೆ ಏನು ಸಿವು ಜೀವನ? ಇವಾಗ ಏನಾಗೈತೆ ಸಿವುಗೆ? ಏನಾಗೈತೆ ಅಂತ ನೆಮ್ಮದಿಗೆ ಕೂಲಿ ಮಾಡ್ಕೊಂಡು ಅವನೇ ಸುಮ್ಮನಿರು. ಬ್ಯಾಡ ಕಣೆ, ಬ್ಯಾಡ ದೇವಿ. ನನ್ನ ಮಗುನ ಕೂಲಿ ಮಾಡಿಸೋದು ಪಾಲಿ ಮಾಡಿಸೋದು ಮಾಡಿಸ್ಬೇಡ ನೀನು. ನನ್ನ ಮಗುಂಗೆ ಬೇಕಾದಷ್ಟು ಆಸ್ತಿ ಐತೆ. ಅವ್ನ ಮೊಮ್ಮಕ್ಕಳು ಕೂತ್ಕೊಂಡು ತಿನ್ಬೋದು. ಹಂಗೆ ಆಸ್ತಿ ಮಾಡ್ಯವ್ರು ನಮ್ಮಪ್ಪಯ್ಯ. ನೀನು ಹಿಂಗೆಲ್ಲ ಮಾಡಬೇಡ. ನನ್ನ ಮಗನ ಕೈಲಿ ಕೂಲಿ ಮಾಡಿಸ್ಬೇಕ ನಾನು? ಇಲ್ಲ, ಎಷ್ಟು ಇರೋ ಬರೋ ಎಕರೆ ಆಸ್ತಿನೆಲ್ಲ ನನ್ನ ಮಗನಿಗೆ ಬರಿತೀನಿ ನಾನು. ದಯಮಾಡಿ ನನ್ನ ಮನೆಗೆ ಬಾ ದೇವಿ. ಮಕ್ಕಳು ಕರ್ಕೊಂಡು ಮಗುನು ಆಪತ್ತಿರ ನೋಡಿ ಏನು ಮಾಡ್ತೀನಿ ಅಂತ. ನಿಮ್ಮ ಮನೆಗೆ ನನಗೆ ಸತ್ತು ಬರೋಕ್ಕಿಲ್ಲ. ತೊಲಗು. ನನಗೂ ಏನು ಸಂಬಂಧ ಐತೆ ಅಂತ ಬರಬೇಕು ನಾನು. ನೋಡು, ನನ್ನ ಮಗ ನನ್ನ ಮಗಳು ಅನ್ಕೊಂಬಂದ್ರೆ ನಾನು ಚೆನ್ನಾಗಿರಲ್ಲ. ನೋಡು, ಸುಮ್ಮನೆ ಹೊಂಟೋಕೆ ಅವ್ರು ಬರೋಕ್ಕೂ ಮುಂಚೆಗೆ. ಏನಾಯ್ತು? ಯಾರಿವರು? ಇವ್ರು ಯಾಕೆ ಕಳ್ಕೊಂಡು ನಿಂತವ್ರೆ? ಅಜ್ಜಿ ತಾತ ಯಾರಿವರು? ಅವ್ವ ಯಾಕೆ ಬೇಜಾರು ಮಾಡ್ಕೊಂಡೈತೆ? ನಾನು ನೋಡ್ತಾನೆ ಇದ್ದೀನಿ ಮದುವೆಗಿಂದನೂ. ಇವ್ರು ಬಂದಾಗಿಂದ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡೈತೆ. ಏನಾಯ್ತವ? ಶಿವ ಮಗನೇ, ಈ ಮುಂಡೆ ಮಗನ ಮೊದಲು
ಕಳ್ಸಪ್ಪ ಇಲ್ಲಿಂದ. ಇವ್ ನನ್ನ ಕಣ್ಮುಂದಾಗಿರಬಾರ್ದು ಶಿವು. ಮೊದಲು ಒಳದ್ ನಿಲ್ಸು ನೀನು. ಯಾಕೆ ಹಿಂಗೆ ಅಳ್ತಾ ಇದ್ದೀನಿ ನೀನು? ವಾ ಅಳ್ಬೇಡ, ಸುಮ್ಮನಿರು. ಏನಾಯ್ತು? ಯಾರು ಇವರು? ಇವ್ರೇನು ಮಾಡಿದ್ರು ನಿಂಗೆ? ನಾನು ಯಾವತ್ತೂ ನೋಡಿಲ್ವಲ್ಲ ಇವ್ರನ್ನ. ಅಯ್ಯೋ ಶಿವು, ನಾವು ಹೇಳ್ತೀವಿ ಕಣಪ್ಪ, ನಾವು ಹೇಳ್ತೀವಿ ಶಿವು. ಮತ್ತೀಗ ಇವ್ರು ಬೇರೆ ಯಾರು ಅಲ್ಲ ಕಣಪ್ಪ, ನಿಮ್ಮ ಅಪ್ಪ ಏನೆಯ, ನಿಮ್ಮ ಅಪ್ಪ ಕಣಪ್ಪ, ನಿಮ್ಮ ಎತ್ತಪ್ಪ. ಏನು ಹೇಳ್ತಿದ್ದೀರಮ್ಮ ನೀವು? ಇವರು ನಮ್ಮ ಅಪ್ಪನ? ಅಲ್ಲ ಮಗನೇ, ಮಗನೇ ಶಿವು, ಮಗನೇ ಶಿವು. ಹ್ಞೂ ಕಣ್ಮಗ, ಹ್ಞೂ. ಈ ಮುಂಡೆ ಮಗನೆಯೇ ನಿಮ್ಮ ಅಪ್ಪ ಅನ್ಸ್ಕೊಂಡವನು. ನಿಮ್ಮನ್ನ ನಡುಬೀರಿಗೆ ಬಿಟ್ಟವನು ಇವನೇ ಕಣಪ್ಪ. ನನ್ನ ನಡು ನೀರಲ್ಲಿ ಕೈ ಬಿಟ್ಟವನು ಇವನೇ ಕಣಪ್ಪ ನಿಮ್ಮಪ್ಪ. ಇವಾಗ ಬಂದವನು ಯಾಕೋ ಕಾಣೆ. ಅದು ಯಾಕೆ ಬಂದವನು ಕೇಳಿ ಮೊದಲು ಕಳಿಸು ಆಚೆಗೆ. ಅಲ್ಲ ಕಣವೆ, ನೀ ಸುಮ್ಮನಿರು, ಅಳ್ಬೇಡ, ಕಣ್ಣೋರ್ಸ್ಕೊ. ಅಲ್ಲ ಅವರೇ ಕಳ್ತವ್ರೆ. ಅಳ್ತ ಏನಪ್ಪ ಮಾಡಲಿ, ಏನು ಮಾಡಲಿ ಏನಪ್ಪ? ನಾನು ಬೇಕು ಅಂತ ಯಾವುದೂ ಮಾಡಿದ್ದಲ್ಲ ಕಣ್ಮಗ. ಏನೇನು ಮಾಡಿಬಿಟ್ರು ನನಗೆ ಕಣ್ಣಿಗೆ ಕಾಣ್ದಂಗೆ ನನಗೆ ಗೊತ್ತಾಗಲಿಲ್ಲ. ನಿಮ್ಮವ್ವ ನನ್ನನ್ನು ತಪ್ಪು ತಿಳ್ಕೊಂಡವಳೆ. ನೀನಾರ ಹೇಳಪ್ಪ, ಊರಿಗೆ ಬರ್ರಪ್ಪ. ನಮ್ಮ ಅವ್ವಂಗೆ ಇಷ್ಟ ಇಲ್ಲ ಅಂದರೆ ನಾವು ಎಲ್ಗೂ ಬರಲ್ಲ. ನೀವು ಏನಾರ ಆಗಿರಿ, ಹೆಂಗಾನ ಇರಿ, ಆದರೆ ನಮ್ಮ ಅವ್ವ ಹೆಂಗೆ ಹೇಳ್ತದೋ ಹಂಗೆ ನಾನು ಮಾಡೋದು. ಅಲ್ಲ ನೀವು ಈಗ ಬಂದ್ಬಿಟ್ಟು ಊರಿಗೆ ಬಂದಿದ್ರೆ ಹೆಂಗೆ ಬರೋಕ್ಕಾಗುತ್ತೆ? ಅಲ್ಲ ಆವಾಗ ನಮ್ಮ ಅವ್ವನ್ನ ಈ ಥರ ನಡ್ನೀರಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ನಿಮಗೆ ಜ್ಞಾನ ಇರಲಿವಾ? ಇವಾಗೇನು ಬಂದಿದ್ದೀರ ನೀವು? ಅಲ್ಲ ನನ್ನ ತಂಗಿ ಮದುವೆಗೂ ಬಂದಿದ್ದೀರಲ್ಲ, ನೀವು ಸುಮ್ಮನೆ ಸಿಟ್ಟತ್ಸ್ಬಿಡಿ. ನೋಡಿ, ಸುಮ್ಮನೆ ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಯ್ತಾರಿ ನೀವು. ಇವಾಗ ಬಂದ್ಬಿಟ್ಟು ನಾನು ನಿಮ್ಮ ಅಪ್ಪ ಅಂತ ಬಂದ್ಬಿಟ್ರೆ ನಾವೇನು ಮಾಡ್ಬೇಕದಕ್ಕೆ? ಅವೆಲ್ಲ ಆಗಿಲ್ಲ, ಸುಮ್ಮನೆ ಹೋಗಿ. ಶಿವು, ಒಂದೇ ಒಂದ್ಕಿತ ನನ್ನ ಮಾತು ಕೇಳು ಮಗನೇ, ಮಾತು ಕೇಳು ಮಗನೇ. ಯಾರ ಮಾತು ಕೇಳಕ್ಕಿಲ್ಲ. ನಮ್ಮ ಹೂವು ಕಣ್ಣಂಗೆ ನೀರಾಗಿ ಸೇರಿ ನಾನು ಸುಮ್ಮನೆ ಇರ್ಕಿಲ್ಲ. ನೀವು ಒಯ್ತೀರ ಹೋಗಲ್ವೋ? ಅದು ಹೇಳಿ ಮೊದಲು. ಶಿವು, ಬೇಡ ಕಣಪ್ಪ, ಯಜಮಾನ್ರಿಗೆ ಹಂಗೆಲ್ಲ ಮಾತಾಡ್ಬಾರ್ದು ಕಣಪ್ಪ. ನಿಮ್ಮ ಅಪ್ಪ ಅಲ್ವಾ ಎಷ್ಟೇ ಆದ್ರೂ, ಸುಮ್ಮನಿರು ಮಗನೇ. ಅವ್ವ ಅಪ್ಪ ನೋಡಿ, ನೀವು ಏನೇ ಹೇಳಿ ಅದಕ್ಕೆ ನಾನು ಬೆಲೆ ಕೊಡ್ತೀನಿ, ಮರ್ಯಾದೆ ಕೊಡ್ತೀನಿ. ಆದರೆ ಈ ವಿಷಯಕ್ಕೆ ಮಾತ್ರ ನಾನು ಯಾವತ್ತೂ ಒಪ್ಪಕ್ಕಿಲ್ಲ. ನಮ್ಮ ಹೂವು ಹೆಂಗೆ ಹೇಳ್ತದೋ ಹಂಗೆ ಮಾಡೋದು ನಾನು. ನಮ್ಮ ಹೂವಿಗೆ ಜೊತೆ ಎಲ್ಲ ಭಾಳಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ಹೋಗಿಲ್ಲ ಎಲ್ಲೂ. ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗಿಬೇಕು, ಹೆಂಗಾರೋ ಹಂಗೆ ಇರೋಕೆ ಹೇಳಿ. ಅದು ಏನೇನು ಅನ್ಯಾಯ ಮಾಡೋರು ಎಲ್ಲ ದೇವ್ರು ನೋಡ್ಕೊತಾನೆ. ಇವಾಗ ಸುಮ್ಮನೆ ಒಯ್ತೀರ ಹೋಗಲ್ವ ಯಜಮಾನ್ರೆ ನೀವು? ನೋಡಿ, ನಿಮ್ಮ ಜೊತೆ ನಾವು ಎಲ್ಗೂ ಬರೋಕ್ಕಿಲ್ಲ. ಸುಮ್ಮನೆ ನಾನು ನಿಮ್ಮ ಅಪ್ಪ ಬಂದು ಅದು ಇದು ಅಂತ ಬಂಧನ ಮಾಡಬೇಡಿ. ಸುಮ್ಮನೆ ನೀವು ಎಷ್ಟೈತೆ ಅಷ್ಟು ನೋಡ್ಕೊಳ್ಳಿ ಅಷ್ಟೇ. ಯಾವಾಗೆಲ್ಲ ಇಲ್ಲದು, ಇವಾಗ ಯಾಕೆ? ಹೋಗಿ. ಅಲ್ಲ ಕಣಪ್ಪ ಶಿವು, ಒಂದೇ ಒಂದು ಕೀತ ಕಣಪ್ಪ, ಮಾತು ಕೇಳು. ಯಜಮಾನ್ರೆ ನನ್ನ ಮಾತು ಕೇಳಿ. ನೀವು ಇವಾಗ ವಂಡಿ ಊರಿಗೆ ಸರಿನಾ? ನಾವೆಲ್ಲ ಮಾತಾಡ್ತೀವಿ. ನೀವು ವಂಡಿ ಯಜಮಾನ್ರೆ, ಇವಾಗೆಲ್ಲ ಗೊತ್ತೈತಲ್ಲ ವಿಷಯ. ಹೋಗಿ, ಇಲ್ಲ ಬೇಜಾರು ಮಾಡ್ಕೊಬೇಡಿ. ನನ್ನ ದೊಡ್ಡ ಮಕ್ಕಳು ಬದುಕಿಲ್ಲ ಅಂತ ಹಂಗೆಲ್ಲ ನೊಂದ್ಕೊಬೇಡಿ. ನೋಡಿ, ನಿಮ್ಮ ಮಕ್ಕಳು ಮದುವೆನೂ ಆಗೈತೆ. ನಿಮ್ಮ ಮಗನು ನಿಮ್ಮ ಎತ್ರಕ್ಕೆ ಬೆಳ್ದವನೆ. ಏನು ಚಿಂತೆ ಮಾಡಬೇಡಿ. ಹೋಗಿ, ಅವ್ರು ಹೆಂಗೋ ಜೀವನ ಮಾಡ್ತಾರೆ, ಅವ್ರಿಗೆ ಮನ್ಸಾದಾಗ ಬಿಡ್ತಾರೆ. ನೀವೇನು ತಲೆ ಕೆಡ್ಸ್ಕೊಬಿಡಿ ಯಜಮಾನ್ರೆ. ನಡೀರಿ ಊರಿಗೆ. ನೀವು ಇಲ್ಲೇ ಇದ್ರೆ ಸುಮ್ಮನೆ ಕೋಪ ಮಾಡ್ಕೋತಾರೆ ಅವರು, ಸುಮ್ಮನೆ ಬೇಜಾರು ಮಾಡ್ಕೋತಾರೆ, ಅಮ್ಮವ್ರು ಅಳ್ತಾರೆ. ಅವೆಲ್ಲ ಬೇಡ. ನಡೀರಿ ಯಜಮಾನ್ರೆ ಊರಿಗೆ. ನಾವು ಮಾತಾಡ್ತೀವಿ, ಹೋಗಿ. ಅಲ್ಲ, ನನ್ನ ಮಗನೇ ನನ್ನನ್ನು ಒಪ್ಕೋತಾ ಇಲ್ವಲ್ಲ ಭೋಜನ. ನಾನಿನ್ ಬದುಕಿ ಏನು ಪ್ರಯೋಜನ? ನಾನು ಯಾವ್ದಾನ ಹಳೆ ಕೆರೆನೋ ಬಾವಿನೋ ನೋಡ್ಕೊತೀನಿ. ಅಲ್ಲ ಯಜಮಾನ್ರೆ, ಏನು ಮಾತು ಅಂತ ಆಡ್ತಾ ಇದ್ದೀರಾ ನೀವು? ಸುಮ್ಮನೆ ಹೋಗಿ. ಎಲ್ಲ ಚೆನ್ನಾಗಿರ್ಬೇಕಾರೆ ನೀವು ಯಾಕೆ ಹಿಂಗೆ ಮಾತಾಡ್ತೀರಾ ಯಜಮಾನ್ರೆ? ನೀವು ಸುಮ್ಮನೆ ಊರಿಗೆ ಹೋಗಿ ಅದೇನು ನೋಡಿ, ಒಂದೆಲ್ಲ ಒಂದು ದಿವಸ ಎಲ್ಲರೂ ಅವ್ರವ್ರ ಮನೆಗೆ ಹೋಗಲೇಬೇಕು. ಅದನ್ನು ನೀವು ತಿಳ್ಕೊಳ್ಳಿ, ಸರಿನಾ? ಇವಾಗ ನೀವು ವಂಡಿ ಊರಿಗೆ ಅಷ್ಟೇ. ಅಕ್ಕ ಈ ಪಟ್ಟಿ ನೊಂದ್ಕೊತಾವಳೆ ಅಂದರೆ ನಾನು ಹೊಸ ಅವಳ ಬಗ್ಗೆಗೂ ಚಿಂತೆ ಮಾಡಬೇಕು, ಸರಿನಾ ಯಜಮಾನ್ರೆ? ಇವಾಗ ನೀವು ಊರಿಗೆ ಹೊಂಡಿ. ನಾವು ಮಾಡೋಷ್ಟು ಪ್ರಯತ್ನ ಮಾಡ್ದೋ, ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕತ್ತದ ಯಜಮಾನ್ರೆ? ನೀವು ವಂಡಿ ಯಜಮಾನ್ರೆ ಊರಿಗೆ, ನಾವು ಮಿಕ್ಕಿದೆಲ್ಲ ಮಾತಾಡ್ಕೊತೀವಿ, ನೀವು ಹೋಗಿ. ದೇವಿ, ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ನನಗೇನೂ ಗೊತ್ತಿರಲಿಲ್ಲ ಕಳೆ. ನಾನು ನೀವೆಲ್ಲರೂ ಸತ್ತೋಗಿದ್ದೀರ ಅಂತಲೇ ನಂಬಿಸ್ಬಿಟ್ಟಿದ್ರು. ನನಗೆ ಸಂಸ್ಬಿಡು ದೇವಿ. ಮಗನೇ, ನಿನ್ನ ತಂಗಿ ಕೇಳಪ್ಪ, ಅಪ್ಪ ಹೋದ ಅಂತ. ಬರ್ತೀನಿ. ಅದ್ಯಾಕೆ ಒಳಗೆ ಹೋದವ? ಈ ಸರಸ್ವತಿ ಬಂದ್ಲು, ಬಾ ಅವಳಿಗೆ ಆರ್ತಿ ನನ್ನ ತೆಗಿ. ನಾವು ಮಾಡ್ತೀವಿ ಬಿಡಪ್ಪ, ನಾವು ಮಾಡ್ತೀವಿ. ಹೋಗಿ ಕರ್ಕಬ. ಏನು ಮಾಡ್ತಾರಪ್ಪ ಅವರಲ್ಲಿ? ಬರಲೇ ಇಲ್ವಲ್ಲ ಇಷ್ಟೊತ್ತಾದ್ರೂ. ಅಯ್ಯೋ, ಅದೇ ಫೋಟೋನುಗಳೇನೋ ತಕ್ಕೋತವ್ರೆ, ಅಲ್ಲಿ ಜಾಗ ಚೆನ್ನಾಗೈತಿ ಅಂತ. ಸರಿ ಕಣಪ್ಪ, ಆಯಿತು, ಕರ್ಕೊಬತ್ತೀನಿ ಇರು, ಹೋಗಿ.
ಅವ್ವ ಅಪ್ಪ ನೀವೆಲ್ಲೇ ರೀ ಅವು ನೋಡ್ಕೊಳ್ಳಿ, ನಾನು ಕರ್ಕೊಬತ್ತೀನಿ. ಹ್ಞೂ ಸರಿನಪ್ಪ ಆಯಿತು. ಇದೇನು ಮರ ಹಿಂಗಾಯ್ತು? ನಾನೇನೋ ಅಕ್ಕ ಹೆಂಗೋ ಒಪ್ಕೊಂಡು ಬತ್ತಾಳು ಊರಿಗೆ ಅನ್ಕೊಂಡ್ರೆ ಅಯ್ಯೋ ಬರೋದೇ ಬೇಡವಾ ಅವಳು? ಈಗ ಹೆಂಗೆ ಮಾಡೋದು? ನಾವು ಮಾಡೋವಷ್ಟು ಪ್ರಯತ್ನ ಮಾಡಿದ್ವು ಕಡಿಮೆ, ಇನ್ನವ ಅವ್ರಿಗೆ ಬಿಟ್ಟಿದ್ದು. ಅವ್ರು ಏನಾರ ಮಾಡ್ಕೊಳ್ಳಿ, ಇವಾಗ ಎಲ್ಲರಿಗೂ ಗೊತ್ತಾಗೈತಾನೆ ಅವ್ರು ಬದುಕೋರಿ ಅಂತ ಬಿಡು ಹೊತ್ತಾಗೆ ಇನ್ನೇನು ಮಾಡೋಕ್ಕಾಗಿಲ್ಲ. ಇವ್ರು ಹಿಂಗೆ ಇದ್ರೆ ಹಿಂಗೆ ಇರಲಿ ಅಷ್ಟೇ. ನಾವು ಹೋಗ್ತಾ ಇರೋಣ, ಬಿಟ್ಬಿಡು ಹೋಗ್ಲಿ ಹೊತ್ತಾಗೆ ಅವ್ರವ್ರು ಇಷ್ಟ. ನಾವು ಬಂಧನ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ ಅಲ್ವಾ? ಎಲ್ಲರಿಗೂ ಬಂಧನ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರ ಮನಸ್ಸಿಂದ ಒಪ್ಕೊಂಡ್ರೆ ಅದು ಒಪ್ಕೊಂಡಂಗೆ. ನಾವು ಎಲ್ಲರ ಹತ್ರನೂ ಬಂಧನ ಮಾಡಿದರೆ ಸರಿ ಹೋಗಲ್ಲ ಯಾವ ವಿಷಯಕ್ಕೂ. ಸರಿನಾ? ಕರೆಕ್ಟ್ ಅಲ್ವಾ? ಸರಿ ಆಯಿತು, ಬರ್ತೀವಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರಿತದೆ.